ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ. ನಾನಿವತ್ತು ಹಲ್ಲಿನ ಆಘಾತದ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಸಾಮಾನ್ಯವಾಗಿ ದಂತದ ಆಘಾತ ಆಗುವುದು ಅಪಘಾತದಿಂದ ಅಥವಾ ಸ್ಟ್ರೆಸ್ ಕಾರಣಗಳಿಂದ. ಹಲ್ಲಿನ ಜೊತೆ ವಸಡು ಮತ್ತು ಮೂಳೆಗೂ ಆಘಾತ ಆಗ್ಬೋದು. ಹಲ್ಲಿಗೆ ಏನಾದರೂ ಜೋರಾಗಿ ತಗುಲಿದ್ರೆ ಹಲ್ಲು ಗಾಜಿನ ಥರ ಒಡಿಬೋದು. ಕೆಲವೊಮ್ಮೆ ಹಲ್ಲು ಪೂರ್ತಿಯಾಗಿ ಬೀಳಬಹುದು. ಮೊದಲು ಸಮಾಧಾನವಾಗಿ ಹಲ್ಲನ್ನು ಹಾಲಲ್ಲಿ ಇಟ್ಟು ಡೆಂಟಿಸ್ಟ್ ಹತ್ರ ಹೋಗಬೇಕು. ಗಟ್ಟಿ ಆಹಾರ ಅಗಿಯುವಾಗ ನಾಲ್ಗೆ ಮತ್ತು ತುಟಿನೂ ಕಚ್ಚಿ ಗಾಯ ಆಗಬಹುದು. ಇದಾದರೆ ಬಾಯಿನ ಉಪ್ಪು ನೀರಿಂದ ಮುಕ್ಕಳಿಸಿ ಇನ್ಫೆಕ್ಷನ್ ಆಗುವುದನ್ನು ತಡೆಯಬಹುದು. ಕ್ಲೀನ್ ಮಾಡಾದ್ಮೇಲೆ ಆ ಜಾಗದಲ್ಲಿ ಐಸ್ ಇಟ್ಟರೆ ಊತ ಮತ್ತು ನೋವು ಕಡಿಮೆ ಆಗುತ್ತೆ. ಜಾ ಅಂದರೆ ದವಡೆಗೆ ಪೆಟ್ಟು ಬಿದ್ದಾಗ ಅಲ್ಲಾಡಿಸದಿರ ಆದಷ್ಟು ಬೇಗ ಡೆಂಟಲ್ ಸರ್ಜನ್ ಹತ್ರ ತೋರಿಸ್ಬೇಕು. ಅವರು ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಮಾಡ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಡಾಕ್ಟರ್ ಹತ್ರ ಹೋಗಲೇಬೇಕು. ಯಾಕಂದರೆ ನಮಗೆ ಹೊರಗಿಂದ ಏನಾಗಿದೆ ಅಷ್ಟೇ ಕಾಣಿಸುತ್ತೆ. ಆದರೆ ಡೆಂಟಿಸ್ಟ್ ಎಕ್ಸ್ರೇ ಮೂಲಕ ಒಳಗೇನಾಗಿದೆ ಅಂದರೆ ಹಲ್ಲಿನ ಬೇರು ಅಥವಾ ಮೂಳೆ ಮುರಿದಿದೆಯಾ ಅಂತ ನೋಡಿ ಅದಕ್ಕೆ ತಕ್ಕ ಚಿಕಿತ್ಸೆ ಮಾಡುತ್ತಾರೆ. ಹಲ್ಲು ಮುರಿದಿರುವಾಗ ಡೆಂಟಿಸ್ಟ್ ಚೆಕ್ ಮಾಡಿ ನರದ ತನಕ ಹೋಗಿಲ್ಲ ಅಂದರೆ ಅವರು ಹಲ್ಲಿನ ಕಲರ್ ಫಿಲ್ಲಿಂಗ್ ಮೂಲಕ ಮುರಿದ ಹಲ್ಲನ್ನು ಫಿಕ್ಸ್ ಮಾಡ್ತಾರೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಿಸುವುದರಿಂದ ಊಟ ಮಾಡುವಾಗ ತೊಂದರೆ ಆಗಲ್ಲ, ಮಾತಾಡುವಾಗ ತೊಂದರೆ ಆಗಲ್ಲ. ಬಿಸಿ ಅಥವಾ ತಣ್ಣಗಿರುವ ಪದಾರ್ಥಗಳನ್ನು ತಿಂದಾಗ ಜುಮ್ ಅನ್ನದಿರ ಮೊದಲಿನ ಹಾಗೆ ತಿನ್ನಬಹುದು. ಕೊನೆಯದಾಗಿ ನೋಡಲು ಚೆನ್ನಾಗಿ ಕಾಣುತ್ತೆ. ಇನ್ನು ಜೋರಾಗಿ ಹಲ್ಲು ಮುರಿದು ನರ ಎಕ್ಸ್ಪೋಸ್ ಆದಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಕ್ಯಾಪ್ ಹಾಕಬೇಕಾಗತ್ತೆ. ನಾನು ಮುಂಚೆ ಹೇಳಿದ್ನಲ್ವಾ, ಹಲ್ಲು ಪೂರ್ತಿ ಆಚೆ ಬಂದಾಗ ಹಲ್ಲನ್ನ ಹಾಲಿನಲ್ಲಿ ಇಟ್ಟು ಡೆಂಟಿಸ್ಟ್ ಹತ್ರ ತಗೊಂಡು ಹೋಗ್ಬೇಕಂತ. ಡೆಂಟಿಸ್ಟ್ ಹಲ್ಲನ್ನ ಕ್ಲೀನ್ ಮಾಡಿ ಅದೇ ಜಾಗದಲ್ಲಿ ಇಡಬಹುದಾ ಅಂತ ಚೆಕ್ ಮಾಡಿ ಸ್ಪ್ಲಿಂಟಿಂಗ್ ಅಂತ ಪ್ರೊಸೀಜರ್ ಮಾಡ್ತಾರೆ. ಸ್ಪ್ಲಿಂಟಿಂಗ್ ಅಂದರೆ ಏನು? ವಾಪಸ್ ಇಟ್ಟಿರೋ ಹಲ್ಲು ವಯರ್ ಮತ್ತು ಸಿಮೆಂಟ್ ಉಪಯೋಗಿಸಿ ಪಕ್ಕದಲ್ಲಿರುವ ಒಳ್ಳೆ ಹಲ್ಲಿನ ಆಧಾರ ತೆಗೆದುಕೊಂಡು 3-4 ವಾರ ಬಿಟ್ಟು ವಯರನ್ನು ತೆಗೆಯುತ್ತಾರೆ. ಈ ತರಹ ಮಾಡುವುದರಿಂದ ಮುರಿದ ಹಲ್ಲು ಮೂಳೆಯ ಜೊತೆ ಭದ್ರವಾಗಿ ಕೂಡುತ್ತದೆ. ಈ ಟ್ರೀಟ್ಮೆಂಟ್ ಜೊತೆಯಲ್ಲಿ ಡೆಂಟಿಸ್ಟ್ ನೋವು ಕಡಿಮೆ ಮಾಡೋ ಮಾತ್ರೆ ಮತ್ತು ಆಂಟಿಬಯೋಟಿಕ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ದಯವಿಟ್ಟು ಡೆಂಟಿಸ್ಟ್ ಕೊಟ್ಟಿರೋ ಚಿಕಿತ್ಸಾ ನಂತರ ಆರೈಕೆಯನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಈಗ ಗೊತ್ತಾಯ್ತಾ ಯಾಕೆ ಡೆಂಟಿಸ್ಟ್ನ ನೋಡ್ಬೇಕಂತ? ನಾವೇ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ವಲ್ಲ. ತಕ್ಷಣ ಡೆಂಟಿಸ್ಟ್ ಹತ್ರ ಹೋಗ್ದಲ್ಲಿದ್ರೆ 1-2 ವಾರದಲ್ಲಿ ಗುಣ ಆಗೋದರ ಬದಲು ಇನ್ಫೆಕ್ಷನ್ ಆಗಿ ಗುಣ ಆಗುವುದಕ್ಕೆ ಜಾಸ್ತಿ ದಿನ ಆಗುತ್ತೆ, ಜಾಸ್ತಿ ಖರ್ಚಾಗತ್ತೆ, ಜಾಸ್ತಿ ನೋವನ್ನು ಅನುಭವಿಸ್ಬೇಕಾಗತ್ತೆ. ಕಡೆಯದಾಗಿ ಹಲ್ಲಿನ ಆಘಾತ ಆದಾಗ ಭಯ ಆದ್ರೂ ಸಮಾಧಾನವಾಗಿದ್ದು ದಂತವೈದ್ಯರನ್ನು ನೋಡಿ ಚಿಕಿತ್ಸೆಯನ್ನು ನಿರ್ಲಕ್ಷಿಸಬಾರದು. ಧನ್ಯವಾದಗಳು.